ದೇಶಾಭಿಮಾನಿ ಬಂಧುಗಳೇ, ನಿಮಗೆಲ್ಲ ಅಭಿಮಾನಪೂರ್ವಕವಾದ ನಮಸ್ಕಾರಗಳು. ನಾನು ಗಂಗಾಧರ ಹಿರೇಮಠ ವಿಠಲಾಪುರ. ಇದೇ ಮುಂಬರುವ 18ನೇ ಲೋಕಸಭಾ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ 2 ಹಂತಗಳಲ್ಲಿ ನಡೀತಾ ಇದೆ. ಮೊದಲನೇ ಹಂತ ಏಪ್ರಿಲ್ 26 ಮತ್ತು ಎರಡನೇ ಹಂತ ಮೇ 7ನೇ ತಾರೀಕು. ಮತದಾನವೆಂಬುದು ನಮ್ಮ ಹಕ್ಕು, ನಮ್ಮ ಕರ್ತವ್ಯವೂ ಕೂಡ ಹೌದು. ಎಲ್ಲರೂ ತಪ್ಪದೆ ಮತದಾನ ಮಾಡಿ ಸುಭದ್ರ ಸರ್ಕಾರವನ್ನು ತರೋಣ. ಆತ್ಮೀಯ ಬಂಧುಗಳೇ, ರಾಜಕೀಯ ದಾಳಗಳಿಗೆ ಬಲಿಯಾಗದೆ, ಪ್ರಣಾಳಿಕೆಯ ಭರವಸೆಗಳಿಗೆ ಮಣೆ ಹಾಕದೆ ನಾವೆಲ್ಲ ಯೋಗ್ಯವಾದ ಅಭ್ಯರ್ಥಿಯನ್ನು ಆರಿಸೋಣ ಅಂತ ಹೇಳ್ತಾ, ಮತ ಜಾಗೃತಿಯ ಸಲುವಾಗಿ ಹುಬ್ಬಳ್ಳಿಯ ಜೀವಿ ಕಲಾ ಬಳಗದ ಸಂಸ್ಥಾಪಕರಾದಂತಹ ಗದ್ಗೆಯ ಹಿರೇಮಠ ಅವರು ರಚಿಸಿರುವ ಒಂದು ಕೃತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೇತಿ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೇತಿ. ವೋಟನ್ನು ಹಾಕಿ ಹಕ್ಕು ಚಲಾಯಿಸೋ ಕಾಲ ಬಂದೈತಿ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೇತಿ. ರೊಕ್ಕ ರೂಪಾಯಿ ಕುಕ್ಕರ್ ಮಿಕ್ಸರ್ ಕೊಡೋರನ್ನು ದೂರಕ್ಕೆ ಸರಿಸೋಣ. ರೊಕ್ಕ ರೂಪಾಯಿ ಕುಕ್ಕರ್ ಮಿಕ್ಸರ್ ಕೊಡೋರನ್ನು ದೂರಕ್ಕೆ ಸರಿಸೋಣ. ಸೀರೆ ಕುಪ್ಪಸ ಧೂತಿ ಧರಿಸನು ದೂರಕ್ಕೆ ಮಾಡಿ ನಡೆಯೋಣ. ಚೊಕ್ಕ ಮನಸ್ಸಿನ ಶುದ್ಧ ನಡತೆಯ, ಚೊಕ್ಕ ಮನಸ್ಸಿನ ಶುದ್ಧ ನಡತೆಯ ಅಭ್ಯರ್ಥಿಗೆ ವೋಟನ್ನು ಹಾಕೋಣ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೈತಿ. ಮತದಾನವೆಂಬುದು ಪವಿತ್ರ ಕಾರ್ಯ, ವ್ಯಾಪಾರ ವಿನಿಮಯ ಬ್ಯಾಡಣ್ಣ. ಮತದಾನವೆಂಬುದು ಪವಿತ್ರ ಕಾರ್ಯ, ವ್ಯಾಪಾರ ವಿನಿಮಯ ಬ್ಯಾಡಣ್ಣ. ನಮ್ಮನ್ನು ನಾವು ಮಾರಿಕೊಂಡು ದಾಸರಾಗೋದು ಸಾಕಣ್ಣ. ಸಮಾಜ ಸೇವೆ ಮಾಡುವ ಗುಣದ, ಸಮಾಜ ಸೇವೆ ಮಾಡುವ ಗುಣದ ಮನುಜಗೆ ಮತವ ಹಾಕೋಣ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೇತಿ. ಪ್ರಜೆಗಳಿಗಾಗಿ ಪ್ರಜೆಗಳೆಂದೆನ್ನುವ ಪ್ರಜಾಪ್ರಭುತ್ವವು ನಮದಣ್ಣ. ಪ್ರಜೆಗಳಿಗಾಗಿ ಪ್ರಜೆಗಳೆಂದೆನ್ನುವ ಪ್ರಜಾಪ್ರಭುತ್ವವು ನಮದಣ್ಣ. ಅಭ್ಯರ್ಥಿ ಆಕೆ ವೋಟಿಂಗ್ ಪವರ್ ನಮ್ಮಯ ಹಕ್ಕು ನೋಡಣ್ಣ. ಅಭ್ಯರ್ಥಿ ಆಕೆ ವೋಟಿಂಗ್ ಪವರ್ ನಮ್ಮಯ ಹಕ್ಕು ನೋಡಣ್ಣ. ಬಹುಮತ ಬರಲು ಮತದಾನ ಮೂಲ, ಬಹುಮತ ಬರಲು ಮತದಾನ ಮೂಲ. ಸತ್ಯದ ಬೀಜವ ಬಿತ್ತಣ್ಣ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೇತಿ. ಎಲೆಕ್ಷನ್ ಬಂದೈತಿ, ಸೆಲೆಕ್ಷನ್ ಮಾಡಬೇಕಾಗೇತಿ.